ಇನ್ನು ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಆಡಿಯೋ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮೊರೆ ಹೋಗೋದಕ್ಕೆ ನಂಜಯ್ಯ ಮಠ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ನಂಜಯ್ಯ ಮಠ ಅವರು ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಗೆ ಫೋನ್ ಮಾಡಿದ್ದು ನಿಜ, ವೈರಲ್ ಆಗಿತ್ತು ಆ ಒಂದು ಆಡಿಯೋ ವಿಚಾರ. ಕಾನೂನು ಮೊರೆ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ ನಂಜಯ್ಯನ ಮಠ ಅವರು. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಗೆ ಫೋನ್ ಅನ್ನ ಕೂಡ ಮಾಡಿದ್ದು ನಿಜ ಅಂತ ಕೂಡ ಹೇಳಿದ್ದಾರೆ. ಅನುಕಂಪದ ಬಗ್ಗೆ ಮಾತನಾಡಿ ನೀವು ಮಂತ್ರಿ ಆಗಬೇಕಾಗಿತ್ತು ಅಂತ ತಿಳಿಸಿದ್ದೆ, ನಾನು ಫೋನಲ್ಲಿ ಮಾತನಾಡಿದ್ದೆ. ವೈರಲ್ ಆಡಿಯೋಗೆ ನಮಗೂ ಕೂಡ ತಿಮ್ಮಾಪುರ ಅವ್ರಿಗೂ ಕೂಡ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಆಡಿಯೋವನ್ನ ಮಿಕ್ಸ್ ಮಾಡಿರೋ ಸಂಶಯ ಕೂಡ ಇದೆ, ಹಾಗಾಗಿ ನಾನು ಕಾನೂನು ಮೊರೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ತಿಮ್ಮಾಪುರ ಅವರು ನಾನು ಏನೂ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಷಡ್ಯಂತ್ರ ಇದೆ, ವಿಚಾರಣೆ ಆಗಬೇಕು, ಯಾರೋ ಈ ರೀತಿಯಾಗಿ ಬೇಕು ಅಂತಲೇ ಮಾಡಿರುವಂತದ್ದು, ಹೋರಾಟವನ್ನ ಮಾಡ್ತೀನಿ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಡೋದಿಲ್ಲ. ಬಾಗಲಕೋಟೆಯಲ್ಲಿ ಕೈ ಮುಖಂಡ ನಂಜಯ್ಯನ ಮಠ ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಬೇರೆ ಆಡಿಯೋವನ್ನ ಮಿಕ್ಸ್ ಮಾಡಿದ್ದಾರೆ, ಆ ಸಂಶಯ ಕೂಡ ನಮ್ಮ ಮೇಲೆ ಬಂದಿರುವಂತದ್ದು, ಈ ರೀತಿಯಾಗಿ ಮಾತನಾಡಿದ್ದಾರೆ ಆರ್.ಬಿ. ತಿಮ್ಮಾಪುರ ಅವರು. ಅದೇ ರೀತಿಯಾಗಿ ಎಸ್.ಜಿ. ನಂಜಯ್ಯನ ಮಠ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಅವರಿಬ್ಬರು ಕೂಡ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿತ್ತು. ಹಾಗಾಗಿ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎಸ್, ನಂಜಯ್ಯನ ಮಠ ಅವರೊಂದಿಗೆ ನಮ್ಮ ಪ್ರತಿನಿಧಿ ಚಿಟ್ ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆದ ಬೆನ್ನಲೆಯಲ್ಲಿ ಕೂಡ ಸಾಕಷ್ಟು ಒಂದು ಸಚಿವ ಸ್ಥಾನಕ್ಕಾಗಿ ಹೋರಾಟಗಳು ನಡೆದಿವೆ. ಆ ಬೆನ್ನಲೆಯಲ್ಲಿ ಕೂಡ ಬಾಗಲಕೋಟೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಎಸ್.ಜಿ. ನಂಜನಮಠ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರ ಒಂದು ಸಂಭಾಷಣೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ಬಾಗಲಕೋಟೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಜಿ. ನಂಜನಮಠ ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ನಿನ್ನೆ ಅಷ್ಟೇ ಸಾಕಷ್ಟು ಒಂದು ಆಡಿಯೋ ಸಂಭಾಷಣೆ ನೋಡಿ ವೈರಲ್ ಆಗಿತ್ತು. ಸಾಕಷ್ಟು ನೀವು ವರಿಷ್ಠರ ಬಗ್ಗೆ ಒಂದು ರೀತಿಯಾಗಿ ಏಕವಚನದಲ್ಲಿ ಮಾತಾಡಿರಿ, ನಿಮ್ಮ ಮಾತುಗಳು ಕೇಳಿಬಂದು, ಇದಕ್ಕೆ ನಿಮ್ದ ಆಡಿಯೋನ ಅದು ಹೇಗೆ? ಸಂಪೂರ್ಣವಾಗಿ ಆಡಿಯೋ ನಂದಲ್ಲ, ಷಡ್ಯಂತ್ರ ಇದೆ. ಯಾರೋ ಕೆಲವೊಂದು ಕೂಡಿಸಿ ಮಾಡುವಂಥದ್ದು, ಕೆಲವು ಸ್ಪಷ್ಟವಾದಂಥ ಧ್ವನಿಗಳು ಆ ಥರದ್ದು. ನಾನು ತಿಮ್ಮಾಪುರ ಅವರು ಮಂತ್ರಿ ಆಗಲಾರ್ದ ಬಗ್ಗೆ ಅನುಕಂಪದ ಮಾತುಗಳನ್ನು ಹೊರತುಪಡಿಸಿ ಇನ್ನೂ ಸ್ವಲ್ಪ ಮಂತ್ರಿ ಮಂಡಲದಲ್ಲಿ ನುರಿತವ್ರು ಇರಬೇಕಾಗಿತ್ತು, ನಿಮ್ಮಂಥವ್ರು ಅಂಥವ್ರು ಇಂಥವ್ರು ಲೋಕಾಭಿರಾಮವಾದಂಥ ಮಾತು ಹೊರತಾಗಿ ಆರೋಪ ಇಂಥವೆಲ್ಲ ಇಲ್ಲ. ಅದರಲ್ಲಿ ಬಂದಿರತಕ್ಕಂಥ ಕೆಲವು ವಿಷಯಗಳು ಸುಳ್ಳು. ಅದ್ರ ಬಗ್ಗೆ ತನಿಖೆಗಾಗಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಭೇಟಿ. 70-80% ದುಡ್ಡು ಕೊಟ್ಟು ಸಚಿವರಾಗಿದ್ದಾರೆ ಎಂಬ ಆ ಮಾತಿನಲ್ಲಿ ಸಂಭಾಷಣೆಯಲ್ಲಿ ಇದೆ. ಅದು ಯಾವೇ ಇವನ್ನ ತಿಮ್ಮಾಪುರ ಅವ್ರಿಗೆ ನಮ್ಗೆ ಗೊಂದಲಕ್ಕೆ ಸಿಗಿಸ್ಬೇಕಂತ ಹೇಳಿ ಇಂಥವೆಲ್ಲ ಸೃಷ್ಟಿ ಮಾಡಿ ಕೆಲವೊಂದು ಅವಕಾಶಗಳು ಬರೋದಾವೆ. ಎಲ್ಲೆಲ್ಲಿ ನಮ್ಮ ಹಿಂದಿದ್ದವರು ಒಳ್ಳೆ ಮೊದಲು ಕೊಡ್ತೀವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ 8 ವರ್ಷ ಆದ, ಅದು ಬದಲಾಗಬಹುದು, ಅದೆಲ್ಲ ಸಾಮಾನ್ಯ. MLC ಬರ್ತವೆ, ಆಗಲಾರ್ದಂಗೆ ನೋಡ್ತಾವ ಆಗ್ಬೇಕನ್ನೋರು ಇರ್ಬೋದು, ಯಾರೋ ಒಬ್ಬರು. ಇಂಥವು ಸಮಸ್ಯೆಗಳಿಗೆ ಹೊರತಾಗಿ ಇದು ವೈರಸ್ ಆಗಿದ್ದು ಹೇಗೆ, ಯಾರು ಇದಕ್ಕೆ ಕಾರಣ? ನಾವಿಬ್ಬರು ಮಾತಾಡಿದ್ದು, ಯಾರು ತಿಮ್ಮಾಪುರ ಅವರು ನಾವಿಬ್ಬರು ಬಿಟ್ಟು ಮಾತಾಡಿದ್ರೆ ಮಾತಾಡಿಲ್ಲ. ಅವ್ರ ಕಾರಣಕ್ಕೆ ಯಾರಿದ್ರು ಗೊತ್ತಿಲ್ಲ. ನನ್ನ ಕಾರಣ ನಮ್ಮ ಡ್ರೈವರ್ ಇದ್ದ, SP ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ನಮ್ಮ ಡ್ರೈವರ್ನು ಅವ್ರ ವಿಚಾರಣೆ ಮಾಡಿ. ಇದು ವೈರಲ್ ಆಗಕ್ಕೆ ಯಾವ ರೀತಿಯಾಗಿ ಆಗಿರ್ಬೋದು ಅಂತ ನನಗಾದ್ರೆ ಟೆಕ್ನಿಕಲ್ ನಾಲೆಜ್ ಗೊತ್ತಿಲ್ಲ, ವೈರಲ್ ಮಾತ್ರ ಆಗಿದೆ. ಈ ಕ್ರಿಮಿನಲ್ ಮೊಕದ್ದಮೆ ಇದ್ದವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ನೀವು ಮಾತಾಡಿರೋದ ಅಥವಾ ಬೇರೆ? ಕ್ರಿಮಿನಲ್ ಮೊಕದ್ದಮೆ ಯಾರು? ನಾನು ಸ್ವಲ್ಪ ತೂಕದವ್ರು ಇಟ್ಕೊಂಡಿದ್ರೆ ಬೆಸ್ಟ್ ಇತ್ತು. ಕೇಸ್ ಪಾಸ್ ಇರೋವ್ರನ್ನ ಸ್ವಲ್ಪ ದಿವ್ಸ ಬಿಟ್ಟು ಖುಲಾಸೆಯಾಗಿ ಮಾಡ್ಕೋಬೇಕಾಗಿತ್ತು, ಚರ್ಚೆಯಲ್ಲಿ ಬಂದಂಥ ವಿಷಯ. ಇದಕ್ಕೆ ಕೈವಾಡ ಯಾರು ಇರ್ಬೋದು? ಇದ್ರಾಗ ಕೈವಾಡ ಇನ್ನೂ ನನಗೆ ಸಿಕ್ಕಿಲ್ಲ. ಯಾರು ಕೈವಾಡ ಇರೋದಕ್ಕೆ ಪೊಲೀಸ್ ಸ್ಟೇಷನ್ BJP ಅವರು ಇದನ್ನ ಮಾಡಿರ್ಬೋದು. ಮತ್ತು ಅವ್ರೀಗ ನಮ್ಮ ತೊಗೊಂಡು ಮಾತಾಡ್ತಾರ ಅಂದ್ರೆ ಮತ್ತೆ ಅವರೇ ಯಾಕೆ ಮಾಡಿಸಿರ್ಬಾರ್ದು? ವಿಜಯಾನಂದ ಕಾಶಪ್ಪನವ್ರಿಗೆ ನೀವು ಸಚಿವ ಸ್ಥಾನ ತಪ್ಪಬೇಕು ಅನ್ನೋದು ಒಂದು ರೀತಿಯಾಗಿ ನಿಮ್ದು ಅವ್ರದ್ದು ಇಬ್ಬರದು ಇತ್ತು ಅನ್ನೋದು ಅದರಲ್ಲಿ ಇಬ್ಬರಿಗೂ ಯಾವುದೇ ಕೆಡುಕು ಸಂಬಂಧ ಇಲ್ಲ, ಒಳ್ಳೆ ಸಂಬಂಧ ಐತೆ. ನಾನು ಅವ್ರನ್ನ ಸನ್ಮಾನ ಮೊನ್ನೆ 4ನೇ ತಾರೀಕಿಗೆ ಮಂತ್ರಿ ಆಗಿದ್ದಕ್ಕೆ ಸನ್ಮಾನ ಮಾಡಿದೆ. ಭಾಳ ಗೌರವದಿಂದ ನಡ್ಕೊಂಡಾರ. ತಾವು ಕುಂತು ಕುರ್ಚಿಯ ಮೇಲೆ ನನ್ನ ಕುಂದ್ರಿಸಿ ನನ್ನ ಗೌರವ ಸ್ವೀಕಾರ ಮಾಡ್ಯಾರ. ಯಾರೋ ಕೆಲವೊಂದು ಅದರಲ್ಲಿ ಈ ವೈರಸ್ ಕಿಡಿಗಿಡಿತನ ಐತಲ್ಲ, ಇದರಲ್ಲಿ ಕುಡೈತಿ. ಅವ್ರನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ ಅನ್ನಕ್ಕೆ ನಾ ಏನು MP-ನ? ನನಗೇನು ಸಂಬಂಧ? ಮುಖ್ಯಮಂತ್ರಿಗೆ ಸಂಬಂಧ. ಈ ಆಡಿಯೋ ಸಂಬಂಧಪಟ್ಟಂಗೆ ಈಗಾಗಲೇ ಹೈಕಮಾಂಡ್ ಆಗಿರ್ಬೋದು ಮತ್ತು KPCC ಮುಖಂಡರು ಯಾರಾದ್ರೂ ನಿಮ್ಗೆ ಕರೆ ಮಾಡಿ ಸಂಪರ್ಕ ಮಾಡಿ? ಇನ್ನೂ ತರ ಮಾಡಿಲ್ಲ.
ಅವ್ರು ಅವ್ರದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಇದ್ದಾರೆ. ಅವ್ರು ಏನಾದ್ರು ಕರೆದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇದು ಬಾಗಲಕೋಟೆಯ ಏನು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸಿ ನಂಜಯ್ಯನಮಠ ಅವರ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ. ಎಸ್ ನೋಡಿ, ಅದರಲ್ಲಿ ಸಂಪೂರ್ಣವಾಗಿ ಸಂಭಾಷಣೆ ಏನ್ ನಡೆದಿದೆ ಅದೆಲ್ಲವೂ ಕೂಡ ನಾವು ಮಾತನಾಡಿರುವಂತದ್ದಲ್ಲ. ಕೆಲವೊಂದಷ್ಟು ಕೂಡ ಆಡಿಯೋಗಳನ್ನ ಅದರೊಳಗಡೆ ಮಿಕ್ಸ್ ಮಾಡಿ ವೈರಲ್ ಮಾಡಲಾಗಿದೆ. ವೈರಲ್ ಮಾಡಿದಂಥವ್ರು ಯಾರು, ಆ ಕುರಿತಾಗಿ ಷಡ್ಯಂತ್ರ ಆಗಿರೋ ವಿಚಾರ ಅಂತೂ ಸತ್ಯ. ಹಾಗಾಗಿ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ, ಬಿಡೋದಿಲ್ಲ ವಿಚಾರವನ್ನ ಇಲ್ಲಿಗೆ ಅಂತ ಹೇಳಿ SG ನಂಜಯ್ಯನಮಠ ಅವರು ಇದೀಗ ಕಾನೂನು ಮೊರೆ ಹೋಗ್ತಿದ್ದಾರೆ. ತದನಂತರ ನಾನು ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತೀನಿ. ನಾನು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ನನ್ನ ಕಾರ್ನಲ್ಲಿ ಡ್ರೈವರ್ ಇದ್ರು, ಅವ್ರು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಯಾರಿದ್ರು ಅಂತ ಗೊತ್ತಿಲ್ಲ, ಯಾರು ವೈರಲ್ ಮಾಡಿದ್ರು ಅನ್ನೋ ಕುರಿತಾಗಿ ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ.